and welcome to Panchajanya IAS. Today in this class, we are going to see the current affairs of 16th July 2024. Yes, so ನಾವು ಇವಾಗ ಈ ಒಂದು ಸೆಷನ್ ಅಲ್ಲಿ ಯಾವೆಲ್ಲ ಒಂದು ಆರ್ಟಿಕಲ್ಸ್ಗಳನ್ನ ಡಿಸ್ಕಸ್ ಅನ್ನ ಮಾಡಲಿದ್ದೀವಿ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಟಾಪಿಕ್, ಸುಪ್ರೀಂ ಕೋರ್ಟ್ ಟು ಹಿಯರ್ ಪೆಟಿಷನ್ಸ್ ಅಗೇನ್ಸ್ಟ್ ಪಾಸಿಂಗ್ ಲಾ ಆಸ್ ಮನಿ ಬಿಲ್ಸ್ ಅಂತ ಇದೆ. ಸೊ ಇದು ನಮಗೆ GS2 ನಲ್ಲಿ ಬರುವಂತ ಗವರ್ನೆನ್ಸ್ ನಲ್ಲಿ ಸೊ ಬಿಲ್ಸ್ ಅಂಡ್ ಆಕ್ಟ್ಸ್ ಸ್ಕೀಮ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಟಾಪಿಕ್, ಬಿಗ್ ಬ್ರದರ್ ಟು ಬ್ರದರ್ ನೇಪಾಳ ಇಂಡಿಯಾ ರೀಸೆಟ್ ಅಂತ ಇದೆ. ಸೊ ಇದು ನಮಗೆ GS ಪೇಪರ್ 2 ನಲ್ಲಿ ಬರುವ ಇಂಟರ್ ನ್ಯಾಷನಲ್ ರಿಲೇಷನ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಟಾಪಿಕ್, ಟು ಸ್ಟೆಲ್ತ್ ಫ್ರೈಗೇಟ್ಸ್ ಬೀಯಿಂಗ್ ಬಿಲ್ಟ್ ಇನ್ ರಷ್ಯಾ ಸೆಟ್ ಟು ಬಿ ಡೆಲಿವರ್ಡ್ ಸೂನ್ ಅಂತ ಇದೆ. ಸೊ ಇದು ನಮಗೆ GS ಪೇಪರ್ 2 ನಲ್ಲಿ ಅಗೇನ್ ಇಂಟರ್ನ್ಯಾಷನಲ್ ರಿಲೇಷನ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಟಾಪಿಕ್, WPI. ಓಕೆ, ಸೊ ಇನ್ಫ್ಲೇಷನ್ ಸೋರ್ಸ್ ಟು 16 ಮಂತ್ಸ್ ಹೈ ಅಂತ ಇದೆ. ಓಕೆ, ಸೊ ಇದು ನಮಗೆ GS3 ಪೇಪರ್ ನಲ್ಲಿ ಬರುವಂತಹ ಎಕಾನಮಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಟಾಪಿಕ್, ಟ್ರೇಡ್ ಡೆಫಿಸಿಟ್ ವೈಡೆನ್ಸ್ 9.4%, ಇಂಪೋರ್ಟ್ಸ್ ಔಟ್ಸ್ಪೇಟ್ ಎಕ್ಸ್ಪೋರ್ಟ್ಸ್ ಅಂತ ಇದೆ. ಸೊ ಅಗೇನ್ ಇದು ನಮಗೆ ಎಕಾನಮಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಟಾಪಿಕ್, ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಆಟ್ MP's Bhojashala complex was built using remains of temple. So archaeological survey of India. Okay, ಸೊ ಇದು ನಮಗೆ ಸೈನ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವಿವಾಗ ನಿನ್ನೆ ಕ್ಲಾಸ್ನಲ್ಲಿ ಒಂದು ಪ್ರಿಲಿಮ್ಸ್ ರಿಲೇಟೆಡ್ ಆಗಿರುವಂತ ಒಂದು ಕ್ವಶನ್ ಅನ್ನ ಕೊಟ್ಟಿದ್ದೆ. ಓಕೆ, ಸೊ ಅದರ ಆನ್ಸರ್ ಅನ್ನ ನೋಡೋಣ. ಸೊ ಏನಿದೆ ಫಸ್ಟ್ ಕ್ವಶನ್ ಅಂತಂದ್ರೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಜಗನ್ನಾಥ ಟೆಂಪಲ್ ಬಗ್ಗೆ ಇದೆ. ಸೊ ಇದು ಒಡಿಶಾದಲ್ಲಿ ಕಂಡು ಬರೋದಂತ ನಿನ್ನೆ ಒಂದು ಆರ್ಟಿಕಲ್ ಅಲ್ಲಿ ನೋಡಿದ್ದೀವಿ ನಾವು. ಸೊ ಅದರ ಕುರಿತಾಗಿರುವಂತ ಒಂದು ಆರ್ಟಿಕಲ್ ಇದೆ. ಓಕೆ, ಸೊ ಕ್ವಶನ್ ಇದು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂತಂದ್ರೆ, ಇದರಲ್ಲಿ ನಮ್ಗೆ ಕರೆಕ್ಟ್ ಸ್ಟೇಟ್ಮೆಂಟ್ ನ ಚೂಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಇಟ್ ಈಸ್ ಬಿಲೀವ್ ಟು ಹ್ಯಾವ್ ಬಿನ್ ಕನ್ಸ್ಟ್ರಕ್ಟೆಡ್ ಇನ್ ದ 12th century. ಓಕೆ, ಸೊ ಇದನ್ನ 12ನೇ ಶತಮಾನದಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಹೇಳಲಾಗತ್ತೆ. ಸೊ ಇದನ್ನ ಯಾರು ಬಿಲ್ಡ್ ಮಾಡಿದ್ದಾರೆ? ಬೈ ಕಿಂಗ್ ಅನಂತವರ್ಮನ್ ಚೋದಗಂಗಾ ದೇವ. ಓಕೆ, ಆಫ್ ದ ಸೋಲಂಕಿ ಡೈನೆಸ್ಟಿ ಅಂತ ಹೇಳುತ್ತೆ. ಸೊ ಇದು ಫಸ್ಟ್ ಪಾರ್ಟ್. ಓಕೆ, ಸೊ ಇಲ್ಲಿವರೆಗೂ ಕರೆಕ್ಟ್ ಇದೆ ಇದು. ಸೊ ಇದನ್ನ ಬಿಲ್ಟ್ ಮಾಡಿದವರು 12ನೇ ಶತಮಾನದಲ್ಲಿ ಕಿಂಗ್ ಅನಂತವರ್ಮನ್ ಚೋದಗಂಗಾ ದೇವ. ಬಟ್ ಇವರು ಗಂಗಾ ಡೈನೆಸ್ಟಿಗೆ ಬಿಲಾಂಗ್ ಆಗ್ತಾರೆ. ಗಂಗಾ ಡೈನೆಸ್ಟಿ. ಸೊ ಇದು ಸೋಲಂಕಿ ಅಲ್ಲ. ಸೊ ಹೀಗಾಗಿದ್ದು ರಾಂಗ್ ಆಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್, ಇಟ್ ಈಸ್ ಕಾಲ್ಡ್ ಯಮನಿಕ ತೀರ್ಥ. ಸೊ ಇದನ್ನ ಏನಂತ ಕರೀತಾರೆ? ಯಮನಿಕ ತೀರ್ಥ ಅಂತ ಕರೀತಾರೆ. ಸೊ ಯಾಕೆ? ಅಕಾರ್ಡಿಂಗ್ ಟು ದ ಹಿಂದೂ ಬಿಲೀಫ್. ಸೊ ಹಿಂದೂ ಒಂದು ನಂಬಿಕೆಗಳ ಪ್ರಕಾರ, ದ ಪವರ್ ಆಫ್ ಯಮ, ದ ಗಾಡ್ ಆಫ್ ಡೆತ್, ಹ್ಯಾಸ್ ಬೀನ್ ನಲ್ಲಿಫೈಡ್ ಇನ್ ಪುರಿ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಲಾರ್ಡ್ ಜಗನ್ನಾಥ. ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಸೊ ಈ ದೇವರ ಅಸ್ತಿತ್ವ ಇರೋದ್ರಿಂದ, ಯಾರು? ಲಾರ್ಡ್ ಜಗನ್ನಾಥ ಅಸ್ತಿತ್ವದಲ್ಲಿರೋದ್ರಿಂದ, ಸೊ ಈ ಒಂದು ಪ್ರದೇಶದಲ್ಲಿ ಲಾರ್ಡ್ ಅಂದ್ರೆ ಇಲ್ಲಿ ಯಾರು? ಒಂದು ಗಾಡ್ ಆಫ್ ಡೆತ್ ಅಂದ್ರೆ ಸೊ ಯಮನ ಒಂದು ಯಾವುದೇ ಪಾತ್ರ ಇಲ್ಲಿ ಕಂಡು ಬರುವುದಿಲ್ಲ ಅಂತ ಸೊ ಒಂದು ನಂಬಿಕೆ. ಸೊ ಹೀಗಾಗಿ ಇದನ್ನ ಯಮನಿಕ ತೀರ್ಥ ಅಂತ ಕರೀತಾರೆ. ಸೊ ಇದು ಕೂಡ ಏನಾಗುತ್ತೆ? ಸರಿ ಆಗತ್ತೆ. ಸೆಕೆಂಡ್ ಥರ್ಡ್ ಸ್ಟೇಟ್ಮೆಂಟ್, ದಿಸ್ ಟೆಂಪಲ್ ವಾಸ್ ಕಾಲ್ಡ್ ವೈಟ್ ಪಗೋಡ. ಎಸ್, ಸೊ ಇದನ್ನ ವೈಟ್ ಪಗೋಡ ಅಂತ ಕರೀತಾರೆ. ಸೊ ನಿಮ್ಗೆ ಒಂದು ಟಾಸ್ಕ್ ಏನಂತಂದ್ರೆ ಬ್ಲಾಕ್ ಪಗೋಡ ಅಂತ ಬರುತ್ತೆ. ಓಕೆ, ಇದನ್ನು ಕೂಡ ಒಂದು ಟೆಂಪಲ್ಗೆ ಕರೀತಾರೆ. ಯಾವ ಟೆಂಪಲ್ಗೆ ಬ್ಲಾಕ್ ಪಗೋಡ ಅಂತ ಕರೀತಾರೆ ಅನ್ನೋದನ್ನ ಸೊ ಇದನ್ನ ಕಾಮೆಂಟ್ ನಲ್ಲಿ ಪ್ಲೀಸ್. ಎಸ್, ಸೊ ಹಿಯರ್ ಬ್ಲಾಕ್ ಪಗೋಡ. ಸೊ ಇದನ್ನ ವೈಟ್ ಪಗೋಡ ಅಂತ ಕರೀತಾರೆ. ಎಸ್, ಸೊ ಇಟ್ ಈಸ್ ಆಲ್ಸೋ ಕರೆಕ್ಟ್ ಅಂಡ್ ಈಸ್ ಅ ಪಾರ್ಟ್ ಆಫ್ ಚಾರ್ಧಾಮ್. ಓಕೆ, ಸೊ ಇಲ್ಲಿ ಚಾರ್ಧಾಮ್ ಅಂತಂದ್ರೆ 4 ಪುಣ್ಯ ಕ್ಷೇತ್ರಗಳು ಬರುತ್ತೆ. ಸೊ ಅದರಲ್ಲಿ ಕೂಡ ಇದೊಂದಾಗಿದೆ ಅಂತ.
ಸೊ ಬದ್ರಿನಾಥ್, ದ್ವಾರಕಾ, ಪುರಿಯಲ್ಲಿ ಕಂಡುಬರುವಂಥ ಜಗನ್ನಾಥ್ ಟೆಂಪಲ್ ಅಂದ್ರೆ ಈ ಟೆಂಪಲ್ ಅಂಡ್ ರಾಮೇಶ್ವರಂ. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಸೊ ಇಲ್ಲಿ ಆಪ್ಷನ್ ರೈಟ್ ಯಾವ್ದಾಗತ್ತೆ? ಸೊ 1 ರಾಂಗ್ ಆದ್ರೆ ಸೊ 2 and 3 ಕರೆಕ್ಟ್ ಆಗತ್ತೆ. ಎಸ್, ನೆಕ್ಸ್ಟ್ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಆರ್ಟಿಕಲ್ 23 ಬಗ್ಗೆ ಕೊಟ್ಟಿದ್ದಾರೆ. ಸೊ ನಿನ್ನೆ ಒಂದು ಕ್ಲಾಸ್ನಲ್ಲಿ ನಾವು ಈ ಹ್ಯೂಮನ್ ಟ್ರಾಫಿಕಿಂಗ್ ಬಗ್ಗೆ, ಸೊ ಎಲ್ಲಿ ಇಟಲಿಯಲ್ಲಿ ಆಗ್ತಾ ಇತ್ತಲ್ವಾ, ಆ ಥರನ ಡಿಸ್ಕಷನ್ ಮಾಡುವಾಗ ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಆರ್ಟಿಕಲ್ 23 ಏನ್ ಹೇಳುತ್ತೆ ನಮಗೆ? ಸೊ ಇದು ಮಾನವ ಕಳ್ಳ ಸಾಗಣೆಯನ್ನ, ಓಕೆ, ಹಾಗೆ ಬಂಧಿತ ಕಾರ್ಮಿಕರನ್ನ ನಿರ್ಮೂಲನೆ ಕುರಿತು ಇದು ಹೇಳುತ್ತೆ. ಎಸ್, ಹಾಗೆ ಆರ್ಟಿಕಲ್ 25 ಏನ್ ಹೇಳುತ್ತೆ? ಸೊ ಇಟ್ ಇಸ್ ದ ಫ್ರೀಡಮ್ ಆಫ್ ಕನ್ಸೈನ್ಸ್ ಅಂಡ್ ಫ್ರೀ ಪ್ರೊಪೋಷನ್ಸ್. ಸೊ ಯಾವ್ದಾದ್ರು ಒಂದು ಧರ್ಮವನ್ನ ಆಚರಣೆ ಮಾಡುವುದರ ಕುರಿತು, ಅದನ್ನು ಪ್ರಚಾರ ಮಾಡುವುದರ ಕುರಿತು ಸೊ ಈ ಒಂದು ಆರ್ಟಿಕಲ್ ಹೇಳುತ್ತೆ. ಎಸ್, ಸೊ ಇಲ್ಲಿ 2 ಸ್ಟೇಟ್ಮೆಂಟ್ ಏನ್ ಕೇಳ್ತಾರೆ ಇಲ್ಲಿ? ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸಾರಿ, ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಇನ್ಕರೆಕ್ಟ್ ಆಗಿರೋದ್ರಿಂದ ಸೊ ಏನಂತ ಬರ್ಬೋದು ಇಲ್ಲಿ ನಮ್ಗೆ? ಎಸ್, ಸೊ ಇಲ್ಲಿ ನೈದರ್ 1 nor 2 ಆಗತ್ತೆ. ಓಕೆ, ಸೊ 2 ಕೂಡ ಸರಿ ಇದೆ. ಓಕೆ, ಸೊ ಇಲ್ಲಿ ನೈದರ್ 1 nor 2. ಎಸ್, ಸೊ ನಾವಿವಾಗ ಸೊ ಈ ಒಂದು ಆರ್ಟಿಕಲ್ ನಮಗೆ ಸೊ ಪೇಜ್ ನಂಬರ್ 1 and 12 ನಲ್ಲಿ ಕಂಡು ಬರುತ್ತೆ. ಸೊ ಇದು ಏನಿದೆ ಫಸ್ಟ್ ಒಂದು ಟಾಪಿಕ್ ಅಂತಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ಹಿಯರ್ ಪೆಟಿಷನ್ಸ್ ಅಗೇನ್ಸ್ಟ್ ಪಾಸಿಂಗ್ ಲಾ ಆಸ್ ಮನಿ ಬಿಲ್ಸ್ ಅಂತ ಇದೆ. ಎಸ್, ಸೊ ಇಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡಿತ್ತು ಅಂತಂದ್ರೆ ಸೊ 3 ಕಾಯ್ದೆಗಳನ್ನ, ಸೊ ಆ ಒಂದು ಕಾಯ್ದೆಗಳನ್ನ ಹಣಕಾಸು ಮಸೂದೆಯಾಗಿ, ಓಕೆ, ಸೊ ಅದನ್ನ ಮಂಡನೆಯನ್ನ ಮಾಡಿತ್ತು. ಸೊ ಅದರ ಕುರಿತು ಈಗ ಏನ್ ಮಾಡಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಒಂದು ಪ್ರಕರಣ ಹೋಗಿದೆ. ಓಕೆ, ಸೊ ಈ ರೀತಿ ಅಂದ್ರೆ ಒಂದು ಮಸೂದೆಯನ್ನ ಹಣಕಾಸು ಮಸೂದೆಯಾಗಿ ಪರಿವರ್ತಿಸಿದ್ದಾರೆ. ಸೊ ಇದನ್ನ ರಿವ್ಯೂ ಮಾಡ್ಲಿಕ್ಕೆ ಸೊ ಏನ್ ಮಾಡಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಇವಾಗ ಸೊ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅನ್ನ ಕ್ರಿಯೇಟ್ ಅನ್ನ ಮಾಡಿದೆ. ಓಕೆ, Chief Justice Chandrachud said, please challenging the money bill route taken by the center to force contingent amendments in the parliament will be listed when he forms constitutional bench ಅಂತ ಇದೆ. ಸೊ ಇಲ್ಲಿ ಈ ಒಂದು ಟರ್ಮ್ ನಿಮಗೆ ಗೊತ್ತಿರಬೇಕು. ಏನಿದೆ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಂತಂದ್ರೆ ಕನ್ನಡದಲ್ಲಿ ನಾವು ಸಂವಿಧಾನ ಪೀಠ ಅಂತ ಕರಿತೀವಿ ಅಥವಾ ಸಾಂವಿಧಾನಿಕ ಪೀಠ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಈ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ 2 ಏನ್ ಬರುತ್ತೆ ಅಂತಂದ್ರೆ ಸೊ ಬೆಂಚ್ ಬರುತ್ತೆ ಅಥವಾ ಪೀಠ, ಓಕೆ, ಬೆಂಚ್. ಸೊ ಇಲ್ಲಿ ಡಿವಿಷನ್ ಬೆಂಚ್ ಅಂತ ಬರುತ್ತೆ, ಡಿವಿಷನ್ ಬೆಂಚ್ ಅಂಡ್ 1 more ದಿಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತ. ಓಕೆ, ಸೊ ಈ ಡಿವಿಷನ್ ಬೆಂಚ್ ಅಲ್ಲಿ 2 to 3 ಏನಿರ್ತಾರೆ ಅಂತಂದ್ರೆ ಜಡ್ಜಸ್ ಇರ್ತಾರೆ. ಓಕೆ, ಎಸ್, ಸೊ ಈ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಲ್ಲಿ 5 or more ಇರ್ತಾರೆ. ಓಕೆ, ಜಡ್ಜಸ್ ಇರ್ತಾರೆ ಆ ಒಂದು ಪ್ರಕರಣಕ್ಕೆ ತೀರ್ಪನ್ನ ನೀಡುವಂತ ಸಂದರ್ಭದಲ್ಲಿ. ಓಕೆ, ಎಸ್, ಸೊ ಇದರ ಕುರಿತಾಗಿ ಇದನ್ನ ಈ ಪ್ರಕರಣವನ್ನ ಆಲಿಸಲಿಕ್ಕೆ ಸೊ ಸುಪ್ರೀಂ ಕೋರ್ಟ್ ಇವಾಗ ಏನ್ ಮಾಡಿದೆ? ಸೊ ಈ ಒಂದು ಕಾನ್ಸ್ಟಿಟ್ಯೂಷನ್ ಬೆಂಚ್ ಅನ್ನ ಕ್ರಿಯೇಟ್ ಅನ್ನ ಮಾಡಲಿದೆ. ಸೊ ಏನಾಗಿದೆ ಇಶ್ಯೂ ಅಂತಂದ್ರೆ ಇಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಡಿ.ವೈ. ಚಂದ್ರಚೂಡ್ ಆನ್ Monday agreed to list petition challenging the money bill route taken by the center to pass continuous amendment in the parliament. ಓಕೆ, ಸೊ ನಮಗೆ ಮೇಲೆ ಹೇಳಿದ ಹಾಗೆ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ಕೆಲವು ಬಿಲ್ಗಳನ್ನ ಹಣಕಾಸು ಮಸೂದೆಯಾಗಿ ಅದನ್ನ ಏನ್ ಮಾಡಿದೆ, ಪಾಸನ ಮಾಡಿದೆ. ಸೊ ಅದರ ಕುರಿತು ಸೊ ವಿಚಾರಣೆ ಮಾಡ್ಲಿಕ್ಕೆ ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅನ್ನ ಕ್ರಿಯೇಟ್ ಅನ್ನ ಮಾಡಲಿದೆ. ಓಕೆ, ಸೊ ಹಿಯರ್ ದ ಮನಿ ಬಿಲ್ ಕ್ವಶನ್ ವಾಸ್ ರೆಫರ್ ಟು ಎ 7 judge bench. ಓಕೆ, ಇಲ್ಲಿ 7 judge bench ಅಂತಂದ್ರೆ ನಮಗೆ ಕಾನ್ಸ್ಟಿಟ್ಯೂಷನ್ ಬೆಂಚ್ ಆಗತ್ತೆ. ಇನ್ November 2019 by a 5 judge bench headed by Chief Justice Ranjan Gogoi in the case of ಸೊ ಇಲ್ಲಿ ರೋಜರ್ ಮ್ಯಾಥ್ಯೂ ವರ್ಸಸ್ ಸೌತ್ ಇಂಡಿಯನ್ ಬ್ಯಾಂಕ್ ಲಿಮಿಟೆಡ್. ಸೊ ಈ ಒಂದು ಪ್ರಕರಣದಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಸೊ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅನ್ನ ಕ್ರಿಯೇಟ್ ಅನ್ನ ಮಾಡ್ಲಾಗಿರುತ್ತೆ. ಅದಕ್ಕೆ ಸೊ ಈ ಮನಿ ಬಿಲ್ ಒಂದು ಕುರಿತಾಗಿರುವಂತ ಇಶ್ಯೂಗಾಗಿ. ಓಕೆ, ಎಸ್, ಸೊ ನಾವಿವಾಗ ಸೊ ಈ ಮನಿ ಬಿಲ್ ಅಂತಂದ್ರೆ ಏನು?
ಸೊ ಈ ಮನಿ ಬಿಲ್ಗೆ ಮತ್ತೆ ಈ ಆರ್ಡಿನರಿಗೆ ಬಿಲ್ ಇರುವಂತ ಡಿಫರೆನ್ಸ್ ಏನು, ಯಾಕೆ ಸರ್ಕಾರ ಸೊ ಈ ಒಂದು ರೀತಿಯ ಆರ್ಡಿನರಿ ಬಿಲ್ಗಳನ್ನ ಹಣಕಾಸು ಮಸೂದೆಯಾಗಿ ಯಾಕೆ ಅದನ್ನ ಮಂಡನೆಯನ್ನ ಮಾಡತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಎಸ್, ಫಸ್ಟ್ ಇವಾಗ ನಮ್ಗೆ ಮನಿ ಬಿಲ್ ಅಂತಂದ್ರೆ ಏನಂತ ಗೊತ್ತಿರಬೇಕು, ಅಥವಾ ಇದಕ್ಕೆ ನಾವು ಹಣಕಾಸು ಮಸೂದೆ ಅಂತ ಕರಿತೀವಿ. ಓಕೆ, ಸೊ ಹಿಯರ್ ಹಣಕಾಸು ಮಸೂದೆ ಅಂತ ಕರೆಸ್ಕೊಳ್ಬೇಕಿದ್ರೆ ನಮ್ಗೆ ಸೊ ಇಲ್ಲಿ ಆರ್ಟಿಕಲ್ 110. ಓಕೆ, ಸೊ 110 ನಮ್ಗೆ ಸಬ್ ಕ್ಲಾಸ್ 1. ಸೊ ಹಿಯರ್ ಎ ಟು ಜಿ. ಸೊ ಇದು ಇಂಪಾರ್ಟೆಂಟ್ ಆಗತ್ತೆ. ಒಂದು ಮಸೂದೆ ಹಣಕಾಸು ಮಸೂದೆ ಅಂತ ಕರೆಸ್ಕೊಳ್ಬೇಕಿದ್ರೆ ಸೊ ಅದರಲ್ಲಿ ಅದು ಯಾವೆಲ್ಲ ಒಂದು ಪ್ರೊವಿಷನ್ಸ್ ಗಳನ್ನ ಒಳಗೊಂಡಿರುತ್ತೆ ಅಂತಂದ್ರೆ ಇಲ್ಲಿ ಫಸ್ಟ್ ಒನ್, ಸೊ ಹಿಯರ್ ಟ್ಯಾಕ್ಸ್ ರಿಲೇಟೆಡ್ ಮ್ಯಾಟರ್, and next one contingency fund of India and consolidated fund of India. ಹಾಗೆ ಇನ್ ಕೇಸ್ ಏನಾದರೂ ಗವರ್ಮೆಂಟ್ ಆಫ್ ಇಂಡಿಯಾ ಬರೋಯಿಂಗ್ ಮಾಡ್ಕೊಳ್ತಾ ಇದ್ರೆ ಬಾರೋವಿಂಗ್ ರಿಲೇಟೆಡ್ ಮ್ಯಾಟರ್, and next public account of India. ಸೊ ಈ 5 ವಿಷಯಗಳ ಕುರಿತು ಏನಾದ್ರೂ ಆ ಒಂದು ಮಸೂದೆ ಪ್ರೊವಿಷನ್ಸ್ ಗಳನ್ನ ಒಳಗೊಂಡಿದ್ರೆ ಸೊ ಅದಕ್ಕೆ ನಾವೇನಂತ ಕರಿತೀವಿ, ಮನಿ ಬಿಲ್ ಅಂತ. ಸಾರಿ, ಇದು ಆರ್ಡಿನರಿ ಬಿಲ್ ಅಲ್ವಾ. ಸೊ ಇಲ್ಲಿ ಮನಿ ಬಿಲ್ ಫಸ್ಟ್ ಇವಾಗ ನಾವು ಮನಿ ಬಿಲ್ ಅಂತ ಇದಕ್ಕೆ ಕರಿತೀವಿ. ಓಕೆ, ಸೊ ಈ ಪ್ರೊವಿಷನ್ಸ್ ಗಳನ್ನ ಒಳಗೊಂಡಿದ್ರೆ ಅದಕ್ಕೆ ನಾವು ಮನಿ ಬಿಲ್ ಅಂತ ಕರಿತೀವಿ. ಸೊ ಇಲ್ಲಿ ಆರ್ಡಿನರಿ ಬಿಲ್ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಇವಾಗ ನಾವು ಆರ್ಡಿನರಿ ಬಿಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮಗೆ 3 ಟೈಪ್ಸ್ ಆಫ್ ಬಿಲ್ ಬರುತ್ತೆ. ಫಸ್ಟ್ ಒನ್ ordinary bill, and the second one money bill, and ಫೈನಾನ್ಷಿಯಲ್ ಬಿಲ್ ಅಂತ ಬರುತ್ತೆ. ಓಕೆ, ಸೊ ಇದರಲ್ಲಿ ಫಸ್ಟ್ ನಮ್ಗೆ ಇವಾಗ ಆರ್ಡಿನರಿ ಬಿಲ್. ಸೊ ಇದನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಥವಾ ಇದನ್ನ ಮಂಡನೆ ಎಲ್ಲಿ ಮಾಡ್ತಾರೆ ಅಂತಂದ್ರೆ ಇದನ್ನ ಬೋತ್ ಅಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಅನ್ನ ಮಾಡಲಾಗುತ್ತೆ. ಓಕೆ, ಸೊ ಇನ್ ಕೇಸ್ ಏನಾದ್ರು ಫಸ್ಟ್ ಇವಾಗ ಅಂದ್ರೆ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಸೊ ಇಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಇನ್ ಕೇಸ್ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾರೆ ಅಂತ ಅನ್ಕೋಣ. ಸೊ ಅದನ್ನ ಏನ್ ಮಾಡ್ತಾರೆ ನೆಕ್ಸ್ಟ್ ಇವಾಗ ರಾಜ್ಯಸಭೆಗೆ ವರ್ಗಾವಣೆಯನ್ನ ಮಾಡ್ತಾರೆ. ಓಕೆ, ಸೊ ಅಲ್ಲಿ ಅದನ್ನ ಎದಕ್ಕೆ ಕಳಿಸ್ತಾರೆ ಅಂತಂದ್ರೆ ಅದನ್ನ ಸೊ ಅವ್ರ ರೆಕಮೆಂಡೇಶನ್ಗೆ ಕಳಿಸ್ತಾರೆ. ಸೊ ಇನ್ ಕೇಸ್ ಅವ್ರು ಏನಾದ್ರು ಮಾಡ್ಬೋದು ಅಂತಂದ್ರೆ ಅದಕ್ಕೆ ಸೊ ಅಲ್ಲಿ ಏನಾದ್ರು ತಿದ್ದುಪಡಿಗಳಿದ್ರೆ ಅದನ್ನ ಮಾಡ್ಬೋದು, ಅಥವಾ ಅದನ್ನ ಆ ಒಂದು ಮಸೂದೆಯನ್ನ ರಿಜೆಕ್ಟ್ ಕೂಡ ಮಾಡ್ಬೋದು. ಓಕೆ, ಸೊ ಇದಕ್ಕೆ ಈಕ್ವಲ್ ಪವರ್ ಇರುತ್ತೆ ಆರ್ಡಿನರಿಗೆ ಬಿಲ್ ಸಂಬಂಧಪಟ್ಟಂಗ. ಸೊ ರಾಜ್ಯಸಭೆಗೆ ಮತ್ತು ಲೋಕಸಭೆಗೆ ಈಕ್ವಲ್ ಪವರ್ ಇರುತ್ತೆ. ಓಕೆ, ಸೊ ಇನ್ ಕೇಸ್ ಏನಾದ್ರೂ ಡಿಸ್ಅಗ್ರಿಮೆಂಟ್ ಬಂದ್ರೆ ಅಥವಾ ಡೆಡ್ ಲಾಕ್ ಬಂದ್ರೆ ಸೊ ಇಲ್ಲಿ ಜಾಯಿಂಟ್ ಸಿಟ್ಟಿಂಗ್ ಅಂತ ಬರುತ್ತೆ, ಅಂದ್ರೆ ಜಂಟಿ ಅಧಿವೇಶನ. ಸೊ ಇದನ್ನ ಕರೀತಾರೆ. ಸೊ ಇದನ್ನ ಯಾರು ಇದನ್ನ ಮಾಡ್ತಾರೆ ಅಂತಂದ್ರೆ ರಾಷ್ಟ್ರಪತಿಯವರು ಕರೀತಾರೆ. ಓಕೆ, ಸೊ ಇದರ ಅಧ್ಯಕ್ಷತೆನ ಯಾರು ವಹಿಸ್ಕೊಳ್ತಾರೆ ಇಲ್ಲಿ, ಅಥವಾ ಇದನ್ನ ಚೇರ್ ಯಾರಾಗಿರ್ತಾರೆ, ಸ್ಪೀಕರ್ ಅವರು ಆಗಿರ್ತಾರೆ. ಓಕೆ, ಸೊ ಇದು ಆರ್ಡಿನರಿ ಬಿಲ್. ನೆಕ್ಸ್ಟ್ ಎಸ್, ಸೊ ಇಲ್ಲಿ ಮನಿ ಬಿಲ್ ಅಂತಂದ್ರೆ ನಮ್ಗೆ ಆರ್ಟಿಕಲ್ 110 ಏನ್ ಹೇಳುತ್ತೆ, ಸೊ ಈ ಮನಿ ಬಿಲ್ ಕುರಿತಾಗಿ ಹೇಳುತ್ತೆ. ಮೇಲೆ ಹೇಳಿದ ನಿಮ್ಗೆ 5 ಪ್ರೊವಿಷನ್ಸ್ಗಳು ಏನಾದ್ರು ಸೊ ಸಂಪಟ್ಟಿದ್ರೆ ಸೊ ಅದನ್ನ ನಾವು ಏನಂತ ಕರಿತೀವಿ, ಮನಿ ಬಿಲ್ ಅಂತ ಕರಿತೀವಿ. ಓಕೆ, ಸೊ ಈ ಮನಿ ಬಿಲ್ ನ ನಾವು ಕೇವಲ ಲೋಕಸಭೆಯಲ್ಲಿ ಮಾತ್ರ ಏನ್ ಮಾಡಬಹುದು ಅಂತಂದ್ರೆ ಇದನ್ನ ಇಂಟ್ರೊಡ್ಯೂಸ್ ಮಾಡಬಹುದು. ಓಕೆ, ಸೊ ಹಿಯರ್ ಮನಿ ಬಿಲ್ ವಿಲ್ ಬಿ ಇಂಟ್ರೊಡ್ಯೂಸ್ ಓನ್ಲಿ ಇನ್ ಲೋಕಸಭಾ, ಬಟ್ ಆರ್ಡಿನರಿ ಬಿಲ್ ಅನ್ನ ನಾವು 2 ಸದನಗಳಲ್ಲಿ ಇಂಟ್ರೊಡ್ಯೂಸ್ ಅನ್ನ ಮಾಡ್ತೀವಿ, ನಾಟ್ ಇನ್ ರಾಜ್ಯಸಭಾ. ಓಕೆ, ಸೊ ನೆಕ್ಸ್ಟ್ ಬಿಲ್ ವಿಲ್ ಬಿ ಇಂಟ್ರೊಡ್ಯೂಸ್ ಬೈ ದ ಮಿನಿಸ್ಟರ್. ಆರ್ಡಿನರಿ ಬಿಲ್ ಅನ್ನ ಪ್ರೈವೇಟ್ ಮೆಂಬರ್ ಆಗಿರ್ಬೋದು ಅಥವಾ ಸೊ ಇಲ್ಲಿ ಮಿನಿಸ್ಟರ್ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ಮನಿ ಬಿಲ್ ಅಂತ ಬಂದ್ರೆ ಅಥವಾ ಹಣಕಾಸು ಮಸೂದೆ ಅಂತಂದ್ರೆ ಅದನ್ನ ಓನ್ಲಿ ಮಿನಿಸ್ಟರ್ ಮಾತ್ರ ಏನ್ ಮಾಡ್ತಾರೆ, ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ನಮ್ಮ ಪ್ರಿಲಿಮ್ಸ್ ನಲ್ಲಿ ಈ ರೀತಿ ಕೇಳಿರ್ತಾರೆ. ಓಕೆ, ಸೊ ಈಗ ಈ ಪಾಯಿಂಟ್ ಇಂಪಾರ್ಟೆಂಟ್. ಸೊ ಇಲ್ಲಿ ಓನ್ಲಿ ಇನ್ ಲೋಕಸಭಾ ಅಂಡ್ ಓನ್ಲಿ ಬೈ ಮಿನಿಸ್ಟರ್, ದಿಸ್ ಇಸ್ ಇಂಪಾರ್ಟೆಂಟ್. ಎಸ್, ಸೊ ಈ ಒಂದು ಹಣಕಾಸು ಮಸೂದೆನ ಪ್ರೆಸಿಡೆಂಟ್ ಅವರ ರೆಕಮೆಂಡೇಶನ್ ಅಥವಾ ರೆಕಮೆಂಡೇಶನ್ ಮೂಲಕ ಏನ್ ಮಾಡ್ಲಾಗತ್ತೆ, ಅದನ್ನ ಶಾಸನ ಮಾಡ್ಲಾಗತ್ತೆ. ಓನ್ಲಿ ಆನ್ ದ ರೆಕಮೆಂಡೇಶನ್. ಸೊ ಜಸ್ಟ್ ಕೀಪ್ ದಿಸ್ ವರ್ಡ್, ಓನ್ಲಿ ಆನ್ ದ ರೆಕಮೆಂಡೇಶನ್ ಆಫ್ ದ ಪ್ರೆಸಿಡೆಂಟ್ ಅಂತ. ಸೊ ನೆಕ್ಸ್ಟ್ ಇವಾಗ ಈ ಒಂದು ಬಿಲ್ ನ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ನಂತರ ಏನಾಗುತ್ತೆ, ಅದನ್ನ ಈ ರಾಜ್ಯಸಭೆಗೆ ಕಳಿಸ್ತಾರೆ. ಓಕೆ, ಸೊ ರಾಜ್ಯಸಭೆಗೆ ಕಳಿಸಿದಾಗ ಸೊ ಇಲ್ಲಿ ಕಳಿಸುವ ಒಂದು ಹೊತ್ತಿನಲ್ಲಿ ಓಕೆ, ಸೊ ಬಿಲ್ ಇವಾಗ ಲೋಕಸಭೆಯಲ್ಲಿದೆ, ಸೊ ಅದನ್ನ ರಾಜ್ಯಸಭೆಗೆ ಕಳಿಸ್ಬೇಕು. ಓಕೆ, ಸೊ ಈ ಕಳಿಸುವಂತ ಸಂದರ್ಭದಲ್ಲಿ ಈ ಬಿಲ್ ಅನ್ನ
ಹಣಕಾಸು ಮಸೂದೆ ಅಥವಾ ಮನಿ ಬಿಲ್ ಅಂತ ಸರ್ಟಿಫೈ ಮಾಡ್ಬೇಕು ಅದನ್ನ. ಓಕೆ, ಸರ್ಟಿಫೈ ಆಸ್ ಮನಿ ಬಿಲ್. ಅದನ್ನ ಯಾರು ಡಿಸೈಡ್ ಮಾಡ್ತಾರೆ ಅಂತಂದ್ರೆ ಸ್ಪೀಕರ್ ಅವರು. ಓಕೆ, ಲೋಕಸಭೆಯ ಸ್ಪೀಕರ್ ಅವರು ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಸರ್ಟಿಫೈ ಮಾಡ್ತಾರೆ. ಇದು ಇಂಪಾರ್ಟೆಂಟ್ ಇವೆಲ್ಲ. ಓಕೆ, ಎಸ್. ಸೊ ನೆಕ್ಸ್ಟ್ ಏನಾಗುತ್ತೆ, ರಾಜ್ಯಸಭೆಗೆ ಬರುತ್ತೆ. ಸೊ ಇಲ್ಲಿ ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ರಾಜ್ಯಸಭೆಗೆ ಯಾವುದೇ ಒಂದು ಪವರ್ ಇರೋದಿಲ್ಲ. ಓಕೆ, ಸೊ ಇಲ್ಲಿ ಏನಿರುತ್ತೆ ಅಂತಂದ್ರೆ, ಸೊ ಹೆಚ್ಚಿನ ಒಂದು ಪವರ್ ಇಲ್ಲಿ ಲೋಕಸಭೆಗೆ ಇರುತ್ತೆ. ಎಸ್. ಸೊ ಲೋವರ್ ಇನ್ ಮನಿ ಇಟ್ ಕೆನಾಟ್ ರಿಜೆಕ್ಟ್. ಸೊ ಇಲ್ಲಿ ಈ ರಾಜ್ಯಸಭೆಗೆ ಇಟ್ ಅಂತಂದ್ರೆ ಯಾವ್ದು, ಇಲ್ಲಿ ರಾಜ್ಯಸಭೆ ಕೆನಾಟ್ ರಿಜೆಕ್ಟ್ ಆರ್ ಅಮೆಂಡ್ ಅ ಮನಿ ಬಿಲ್. ಎಸ್. ಸೊ ಇದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಅದಕ್ಕೆ ಅವಕಾಶ ಇರೋದಿಲ್ಲ. ಬಟ್ ಇಲ್ಲಿ ಯಾವುದು ಆರ್ಡಿನರಿ ಬಿಲ್ ಆಗಿದ್ರೆ ಅದನ್ನ ತಿದ್ದುಪಡಿಯನ್ನ ಮಾಡುವಂತ ಅವಕಾಶ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಯಾನ್ ಓನ್ಲಿ ಮೇಕ್ ದ ರೆಕಮೆಂಡೇಶನ್. ಅದು ಶಿಫಾರಸನ್ನ ಮಾತ್ರ ಮಾಡಬಹುದು. ಓಕೆ, ಸೊ ಈ ಟೈಮ್ ಪೀರಿಯಡ್ ಎಷ್ಟಿರುತ್ತೆ ಅಂತಂದ್ರೆ, ಸೊ ಈ ಒಂದು ಹಣಕಾಸು ಮಸೂದೆಯನ್ನ ವಾಪಸ್ ಮಾಡ್ಬೇಕಂದ್ರೆ 14 ದಿನ ಟೈಮ್ ಪೀರಿಯಡ್ ಇರುತ್ತೆ. ಸೊ ಇನ್ ಕೇಸ್ ಇವ್ರು ಏನಾದ್ರು 14 ದಿನಗಳೊಳಗಾಗಿ ಏನಾದ್ರು ಕಳಿಸದೇ ಇದ್ರು ಕೂಡ ಆ ಒಂದು ಮಸೂದೆಯನ್ನ ಪಾಸ್ ಮಾಡಲಾಗಿದೆ ಅಂತ ಕನ್ಸಿಡರ್ ಮಾಡಿ ಏನ್ ಮಾಡ್ತಾರೆ ಅದನ್ನ, ಸೊ ಈ ಒಂದು ಲೋಕಸಭೆಯಲ್ಲಿ ಅದನ್ನ ಸೊ ಮತ್ತೆ ಅದನ್ನ ಕಾಯ್ದೆಯಾಗಿ ಪರಿವರ್ತನೆಯನ್ನ ಮಾಡ್ತಾರೆ. ಸೊ ಇದಿಷ್ಟು ಗೊತ್ತಿರಬೇಕು. ಸೊ ಫೈನಲ್ ಯಾರಿಗೆ ಹೋಗುತ್ತೆ ಅದು, ಆ ಒಂದು ಮಸೂದೆ ಪ್ರೆಸಿಡೆಂಟ್ ಅವರಿಗೆ ಒಪ್ಪಿಗೆ ಹೋಗುತ್ತೆ. ಸೊ ಅವರು ಒಪ್ಪಿಗೆ ಕೊಟ್ರೆ ಆ ಒಂದು ಮಸೂದೆ ಏನಾಗುತ್ತೆ ಇಲ್ಲಿ ನಮ್ಗೆ ಕಾಯ್ದೆಯಾಗಿ ರೂಪುಗೊಳ್ಳುತ್ತೆ. ಅಂಡ್ ನೆಕ್ಸ್ಟ್ ಇಲ್ಲಿ ಫೈನಾನ್ಸ್ ಬಿಲ್ ಅಂತ ಬರುತ್ತೆ. ಸೊ ಏನ್ ಫೈನಾನ್ಸ್ ಬಿಲ್ ಅಂತಂದ್ರೆ ಇದರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತಂದ್ರೆ, ಸೊ ಇದು ಕೂಡ ಏನಂತಂದ್ರೆ ಒನ್ ಟೈಪ್ ಆಫ್ ಮನಿ ಬಿಲ್ ಅಂತ. ಓಕೆ, ಸೊ ಇದು ಕೂಡ ಏನಂತಂದ್ರೆ, ಸೊ ಇದರ ಬಗ್ಗೆ ಹೇಳುವಂತ ಆರ್ಟಿಕಲ್ ಇಲ್ಲಿ ನಮ್ಗೆ ಆರ್ಟಿಕಲ್ 117 ಅಂದ್ರೆ 117 ಸಬ್ ಕ್ಲಾಸ್ 1 ಅಂತ. ಸೊ ಇದು ನಮ್ಗೆ ಫೈನಾನ್ಷಿಯಲ್ ಬಿಲ್ ಬಗ್ಗೆ ಹೇಳುತ್ತೆ. ಓಕೆ, ಸೊ ಇದನ್ನು ಕೂಡ ಏನ್ ಮಾಡ್ಬೋದು ಅಂತಂದ್ರೆ ರಾಜ್ಯಸಭೆಗೆ ಕಳಿಸಿದಾಗ ರಾಜ್ಯಸಭೆಗೂ ಕೂಡ ಸೊ ಅದನ್ನ ಅಮೆಂಡ್ ಮಾಡ್ಲಿಕ್ಕೆ, ಓಕೆ, ಸೊ ಇಲ್ಲಿ ಅಥವಾ ಅದನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಸೊ ಯಾವುದೇ ಒಂದು ಅಧಿಕಾರ ಇರೋದಿಲ್ಲ. ಓಕೆ, ದೋಸ್ ಬಿಲ್ಸ್. ಸೊ ಇದರಲ್ಲಿ ಯಾವೆಲ್ಲ ಒಂದು ಮ್ಯಾಟರ್ ಇರುತ್ತೆ ಅಂದ್ರೆ ದಟ್ ಡೀಲ್ ವಿತ್ ದ ಫಿಸ್ಕಲ್ ಮ್ಯಾಟರ್ಸ್, ಅಂದ್ರೆ ದಟ್ ಈಸ್ ರೆವೆನ್ಯೂ ಆರ್ ಎಕ್ಸ್ಪೆಂಡಿಚರ್. ಸೊ ಇಲ್ಲಿ ಮೇಲೆ ಹೇಳಿದ 5 ಪ್ರೊವಿಷನ್ಸ್ ಗಳನ್ನ ಅಂದ್ರೆ ಮನಿ ಬಿಲ್ ನಲ್ಲಿ ಕವರ್ ಆಗಿರುವಂತ ಅಂದ್ರೆ ಆರ್ಟಿಕಲ್ 110ರಲ್ಲಿ ಕವರ್ ಆಗಿರುವಂತ ಪ್ರೊವಿಷನ್ಸ್ ಗಳನ್ನ ಹೊರತುಪಡಿಸಿ ಸೊ ಇಲ್ಲಿ ರೆವೆನ್ಯೂ ಮತ್ತು ಎಕ್ಸ್ಪೆಂಡಿಚರ್ ಕುರಿತಾಗಿದ್ರೆ ಸೊ ಅವುಗಳಿಗೆ ನಾವು ಏನಂತ ಕರಿತೀವಿ, ಫೈನಾನ್ಷಿಯಲ್ ಬಿಲ್ 1 ಅಂತ ಕರಿತೀವಿ ಇದಕ್ಕೆ. ಓಕೆ, ಸೊ 2 ಟೈಪ್ಸ್ ಆಫ್ ಫೈನಾನ್ಷಿಯಲ್ ಬಿಲ್ ಬರುತ್ತೆ ಇಲ್ಲಿ. ಸೊ ದಿಸ್ ಇಸ್ ದ ಫೈನಾನ್ಷಿಯಲ್ ಬಿಲ್ 1 ಅಂತ. ಅಂಡ್ ನೆಕ್ಸ್ಟ್ ಒನ್ ಮೋರ್ ಫೈನಾನ್ಷಿಯಲ್ ಬಿಲ್ ಇದ್ದಾರೆ. ಸೊ ಇದಕ್ಕೆ ಫೈನಾನ್ಷಿಯಲ್ ಬಿಲ್ 2 ಅಂತ ಕರಿತೀವಿ. ಸೊ ಇದರಲ್ಲಿ ಏನಿರುತ್ತೆ ಅಂತಂದ್ರೆ ಇದು 117 ಸಬ್ ಕ್ಲಾಸ್ 3 ಅಲ್ಲಿ ಬರುತ್ತೆ. ಸೊ ಇದರಲ್ಲಿ ಏನೆಲ್ಲ ಪ್ರೊವಿಷನ್ಸ್ ಗಳಿರುತ್ತೆ, ಇನ್ವಾಲ್ವಿಂಗ್ ಎಕ್ಸ್ಪೆಂಡಿಚರ್ ಫ್ರಮ್ ದ ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಓಕೆ, ಸೊ ಇದರ ಕುರಿತ ಅಂದ್ರೆ ಇದರ ಮೇಲಿನ ವೆಚ್ಚದ ಕುರಿತು ಏನಾದರೂ ಪ್ರೊವಿಷನ್ಸ್ ಇದ್ರೆ ಸೊ ನಮ್ಗೆ ಅದು ಸೊ ಈ ಫೈನಾನ್ಷಿಯಲ್ ಬಿಲ್ 2 ನಲ್ಲಿ ಬರುತ್ತೆ. ಹಾಗೆ ಸೊ ಇಟ್ ಡಸ್ ನಾಟ್ ಇನ್ಕ್ಲೂಡ್ ಎನಿ ಆಫ್ ದ ಮ್ಯಾಟರ್ಸ್ ಮೆನ್ಷನ್ ಇನ್ ದ ಆರ್ಟಿಕಲ್ 110. ಸೊ ಹಿಯರ್ ಅಂದ್ರೆ ಮೇಲೆ ಹೇಳಿದ 110ನೇ ಒಂದು ವಿಧಿಯಲ್ಲಿ ಬರುವಂತ ಯಾವುದೇ ಒಂದು ಪ್ರೊವಿಷನ್ಸ್ ಗಳನ್ನ ಇದು ಒಳಗೊಂಡಿರೋದಿಲ್ಲ. ಸೊ ಇದಿಷ್ಟು ನಮ್ಗೆ ಏನಂತಂದ್ರೆ ಸೊ ಮನಿ ಬಿಲ್ ಬಗ್ಗೆ ಏನು ಗೊತ್ತಿರುವಂತ ಮಾಹಿತಿ ಆಗಿರಬೇಕು. ಸೊ ಇಲ್ಲಿ ಇತ್ತೀಚೆಗೆ ಸರ್ಕಾರ ಸೊ ಆಧಾರ್ ತಿದ್ದುಪಡಿ ಓಕೆ, ಆಧಾರ್ ಕಾಯ್ದೆ ಮತ್ತೆ PMLA ಅಂತ ಬರುತ್ತೆ. ಓಕೆ, PMLA ಅಂಡ್ ನೆಕ್ಸ್ಟ್ ಆಧಾರ್ ಆಕ್ಟ್. ಸೊ ಈ ಕಾಯ್ದೆಗಳನ್ನ ಏನ್ ಮಾಡಿದೆ ಅಂತಂದ್ರೆ ಸರ್ಕಾರ ಸೊ ಇವುಗಳನ್ನ ಹಣಕಾಸು ಮಸೂದೆ ಅಂತ ಇಂಟ್ರೊಡ್ಯೂಸ್ ಮಾಡಿದೆ. ಓಕೆ, ಹಣಕಾಸು ಮಸೂದೆ ಅಥವಾ ಮನಿ ಬಿಲ್ ಅಂತ ಏನ್ ಮಾಡಿದೆ ಅಂತ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಇಲ್ಲಿ PMLA ಅಂತಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಂತ, ಅಕ್ರಮ ಹಣ ವರ್ಗಾವಣೆ ಕಾಯ್ದೆ. ಸೊ ಇದು ಆಧಾರ್ ಕಾಯ್ದೆ. ಸೊ ಈ ರೀತಿ ಒಂದು ಏನಂತಂದ್ರೆ ಮಸೂದೆಗಳನ್ನ ಹಣಕಾಸು ಮಸೂದೆಗಳಾಗಿ ಯಾಕೆ ಸರ್ಕಾರ ಇದು ಮಾಡುತ್ತೆ ಅಂತಂದ್ರೆ ಈ ಕಾಯ್ದೆಗಳನ್ನ ಪಾಸ್ ಮಾಡುವಂತ ಸಂದರ್ಭದಲ್ಲಿ ಏನಾಗಿತ್ತು, ಲೋಕಸಭೆಯಲ್ಲಿ ಸೊ ಬಿಜೆಪಿಗೆ ಏನಿತ್ತು ಏನಿತ್ತು ಮೆಜಾರಿಟಿ ಇತ್ತು, ಅಂದ್ರೆ ಬಹುಮತ ಇತ್ತು. ಬಟ್ ಅದೇ ಸಂದರ್ಭದಲ್ಲಿ ಈ ಲೋಕಸಭೆಯಲ್ಲಿ ಓಕೆ, ಸೊ ಲೋಕಸಭೆಯಲ್ಲಿ ಏನಾಗಿತ್ತು, ಸೊ ಅಲ್ಲಿ ಯಾವುದೇ ಒಂದು ಮೆಜಾರಿಟಿ ಇದ್ದಿರ್ಲಿಲ್ಲ, ಅವ್ರಿಗೆ ಮೆಜಾರಿಟಿ ಇರಲಿಲ್ಲ. ಸೊ ಹೀಗಾಗಿ ಆರ್ಡಿನರಿ ಬಿಲ್ ಅಂತ ಓಕೆ, ಸೊ ಇಲ್ಲಿ ಈ ಮಸೂದೆಗಳನ್ನ ಇನ್ ಕೇಸ್ ಏನಾದ್ರು
ಆರ್ಡಿನರಿ ಬಿಲ್ ಅಂತ ಪಾಸ್ ಮಾಡಿದ್ರೆ ಏನಾಗ್ತಾ ಇತ್ತು, ಸೊ ಅವರಿಗೆ ರಾಜ್ಯಸಭೆಗೆ ಅದನ್ನ ರಿಜೆಕ್ಟ್ ಮಾಡುವಂತ ಅಧಿಕಾರ ಇರುತ್ತೆ. ಬಟ್ ಮನಿ ಬಿಲ್ ಅಂತ ಪಾಸ್ ಮಾಡಿದ್ರೆ ಏನಾಗುತ್ತೆ, ಸೊ ಅದನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ರಾಜ್ಯಸಭೆಗೆ ಯಾವುದೇ ಅಧಿಕಾರ ಇರೋದಿಲ್ಲ. ಸೊ ಹೀಗಾಗಿ ಏನ್ ಮಾಡಿದೆ ಅಂತಂದ್ರೆ ಆ ಸಂದರ್ಭದಲ್ಲಿ ಅವುಗಳನ್ನ ಹಣಕಾಸು ಮಸೂದೆಗಳಾಗಿ ಸೊ ಅವುಗಳನ್ನ ಮಂಡನೆಯನ್ನ ಮಾಡಿರುವಂತದ್ದು. ಎಸ್, ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಟಾಪಿಕ್. ಸೊ ಬಿಗ್ ಬ್ರದರ್ ಟು ಬ್ರದರ್ ನೇಪಾಲ್ ಇಂಡಿಯಾ ರಿಸೆಟ್ ಅಂತ ಇದೆ. ಸೊ ಇಂದು ಬಿಗ್ ಬ್ರದರ್ ಟು ಬ್ರದರ್ ಅಂತಂದ್ರೆ ಸೊ ಇಂಡಿಯಾದ ಮತ್ತು ಇಂಡಿಯಾ ನೇಪಾಲ್ ರಿಲೇಷನ್ ಏನಾಗ್ತಾ ಇದೆ ಅಂತಂದ್ರೆ ತುಂಬಾ ಗಾಢವಾದಂತ ಸಂಬಂಧ. ಓಕೆ, ಸೊ ಬಿಗ್ ಬ್ರದರ್ ಅಂತಂದ್ರೆ ಇಲ್ಲಿ ಕ್ಲೋಸ್ ಅಲೈನ್ಸ್ ಅಂತ ಬರುತ್ತೆ. ಸೊ ಅವುಗಳ ಸಂಬಂಧ ತೀರಾ ಚೆನ್ನಾಗಿರುತ್ತೆ. ಸೊ ಬ್ರದರ್ ಆಗತ್ತೆ ಅಂತಂದ್ರೆ ಬಿಗ್ ಹೋಗಿ ಬ್ರದರ್ ಮಾತ್ರ ಉಳಿಯುತ್ತೆ ಅಂತಂದ್ರೆ ಅವುಗಳ ಸಂಬಂಧ ಏನಾಗ್ತಾ ಇದೆ ಇವಾಗ, ಸೊ ಹದಗೆಡ್ತಾ ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸೊ ಇದ್ರ ಕುರಿತು ನೋಡೋಣ. ಸೊ ಯಾವೆಲ್ಲ ಒಂದು ಡಿಸ್ಪ್ಯೂಟ್ ಈ ಒಂದು ನೇಪಾಲ್ ಮತ್ತು ಸೊ ಚೀನಾ ಭಾರತದ ನಡುವೆ ಕಂಡು ಬರುತ್ತೆ ಅಂತ. ಓಕೆ, ಸೊ ಇತ್ತೀಚೆಗೆ ಇಲ್ಲಿ ಒಂದು ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್ ಕೂಡ ನಡೆದಿತ್ತು. ಸೊ ಅದರಲ್ಲಿ ಓಲಿಯನ್ ಅವರು ಕೂಡ ಆಯ್ಕೆ ಆಗಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಗೆ ಈ ಒಂದು ಟಾಪಿಕ್ ಅನ್ನ ಕೊಟ್ಟಿದ್ದಾರೆ. ಎಸ್, ಸೊ ಇಲ್ಲಿ ಈ 2015ರಲ್ಲಿ ಏನಾಗತ್ತೆ ಅಂತಂದ್ರೆ ಈ ನೇಪಾಳ ಮತ್ತು ಇಂಡಿಯಾ ರಿಲೇಷನ್ ಏನಾಗತ್ತೆ, ಸೊ ಹದಗೆಡ್ತಾ ಬರುತ್ತೆ. ಓಕೆ, ಸೊ ಯಾಕಂತಂದ್ರೆ ಇಲ್ಲಿ ಮಾದೇಶಿ ಆಕ್ಟಿವಿಟಿ ಅಥವಾ ಮಾದೇಶಿ ಟ್ರೈಬ್ ಅಂತ ಬರುತ್ತೆ. ಸೊ ಇದು ಇಂಪಾರ್ಟೆಂಟ್. ಸೊ ಮಾದೇಶಿ ಟ್ರೈಬ್ ಸೊ ಇವ್ರೇನಂತಂದ್ರೆ ಇಂಡಿಯನ್ ಒರಿಜಿನ್ ಆಗಿರ್ತಾರೆ. ಇವರು ಅಂದ್ರೆ ಭಾರತೀಯ ಒಂದು ಮೂಲದವರಾಗಿರ್ತಾರೆ. ಸೊ ಇವರು ಈ ಚೀನಾದ ತರಾಯಿ ಪ್ಲೇನ್ ಅಲ್ಲಿ ಏನ್ ಮಾಡ್ತಾ ಇದಾರೆ, ವಾಸವನ್ನ ಮಾಡ್ತಾ ಇದಾರೆ. ಈ ನೇಪಾಳದ ತರಾಯಿ ಪ್ಲೇನ್ ಅನ್ನುವಂತ ಪ್ರದೇಶದಲ್ಲಿ ವಾಸವನ್ನ ಮಾಡ್ತಾ ಇದಾರೆ. ಸೊ ಇವ್ರಿಗೆ ಏನ್ ಮಾಡ್ತಾ ಇದಾರೆ, ಇವರು ಯಾರು ನೇಪಾಳದವರು ತಾರತಮ್ಯವನ್ನ ಮಾಡ್ತಾ ಇದ್ದಾರೆ ಈ ಒಂದು ಟ್ರೈಬಲ್ ಕುರಿತು. ಸೊ ಈ ಹಿನ್ನೆಲೆ ಏನಾಗಿತ್ತು ಅಂತಂದ್ರೆ ಸೊ ಅವರ ಮೇಲೆ ನಿರ್ಬಂಧವನ್ನ ಅಥವಾ ಸ್ಯಾಂಕ್ಷನ್ ಅನ್ನ ಭಾರತ ಏನ್ ಮಾಡಿತ್ತು, ಹಾಕಿತ್ತು. ಅಂದ್ರೆ ಅವರ ಕುರಿತು ಯಾವುದೇ ಒಂದು ವ್ಯಾಪಾರ ವಹಿವಾಟನ್ನ ಏನ್ ಮಾಡಿತ್ತು, ಸ್ಥಗಿತವನ್ನ ಮಾಡಿತ್ತು. ಓಕೆ, ಸೊ ಅದಾದ ನಂತರ ಈ ನೇಪಾಳ ಏನ್ ಮಾಡತ್ತಂತಂದ್ರೆ ನಮ್ಮ ನೆರೆ ರಾಷ್ಟ್ರವಾದಂತ ಚೀನಾದೊಟ್ಟಿಗೆ ಏನ್ ಮಾಡುತ್ತೆ ಅಂದ್ರೆ ವ್ಯಾಪಾರ ಸಂಬಂಧವನ್ನ ವೃದ್ಧಿಸಿಕೊಳ್ಳುತ್ತೆ. ಓಕೆ, ಸೊ ಇಲ್ಲಿ ಎಕ್ಸ್ಟೆಂಡಿಂಗ್ ಟ್ರೇಡ್ ಟ್ರಾನ್ಸಿಟ್ ಟು ಪವರ್ ಅಂಡ್ ಟ್ರಾನ್ಸ್ಪೋರ್ಟ್. ಸೊ ಇಲ್ಲಿ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಪವರ್ ರಿಲೇಟೆಡ್ ಆಗಿರುವಂತಹ ಒಂದು ಸೆಕ್ಟರ್ಗಳಲ್ಲಿ ಸೊ ಈ ನೇಪಾಳ ಚೀನಾದೊಂದಿಗೆ ಕೈ ಜೋಡಿಸುತ್ತೆ. ಓಕೆ, ಸೊ ಅದರ ಜೊತೆಗೆ ಈ ಓಲಿ ಅವರು ಏನಿದಾರಲ್ವಾ, ಸೊ ಈಗ ಆಯ್ಕೆ ಆಗಿರುವಂತ ಪ್ರೈಮ್ ಮಿನಿಸ್ಟರ್ ಅವರು ಸೊ ಭಾರತದ ಮೇಲೆ ಕೆಲವೊಂದಿಷ್ಟು ಕಮೆಂಟ್ ಅನ್ನ ಮಾಡ್ತಾರೆ. ಏನಂತಂದ್ರೆ ಸೊ ಇಲ್ಲಿ ಅಯೋಧ್ಯೆಯಲ್ಲಿರುವ ಸೊ ಇಲ್ಲಿ ರಾಮ ಮಂದಿರ ಕುರಿತು ಒಂದು ಕಮೆಂಟ್ ಅನ್ನ ಮಾಡ್ತಾರೆ. ನಿಜವಾದ ರಾಮ ಮಂದಿರ ಅಥವಾ ಅಯೋಧ್ಯೆ ಇರುವಂತದ್ದು ನೇಪಾಳದಲ್ಲಿ, ಭಾರತದಲ್ಲಿ ಅಲ್ಲ ಅಂತ ಹೇಳ್ತಾರೆ. ಅದರೊಟ್ಟಿಗೆ ಸೊ ಇಲ್ಲಿ ನಾವು ಒಂದು ನ್ಯಾಷನಲ್ ಮೋಟೋ ಇದೆ ಅಲ್ವಾ, ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯವಾಗ್ಲಿ ಅಂತ. ಸೊ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಇವರು ಚೇಂಜ್ ಮಾಡ್ಲಿಕ್ಕೆ ಹೇಳ್ತಾರೆ ಭಾರತಕ್ಕೆ. ಏನಂತಂದ್ರೆ ಅದನ್ನ ಸಿಂಗಮೇವ ಜಯತೆ ಅಂತ ಬದಲಿಸಿಕೊಳ್ಳಿ ಅಂತ ಸೊ ಇದನ್ನ ಕಮೆಂಟ್ ಅನ್ನ ಮಾಡ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಏನಾಗಿತ್ತು ಅಂತಂದ್ರೆ ಸೊ ಕೆಲವೊಂದಿಷ್ಟು ವಿವಾದಗಳು ಹುಟ್ಟುಕೊಂಡಿದ್ದವು. ಓಕೆ, ಸೊ ಹಾಗೆ ಸೊ ಇಲ್ಲಿ ಸೊ 2019ರಲ್ಲಿ ಏನ್ ಮಾಡತ್ತಂತಂದ್ರೆ ಸೊ ಭಾರತ ಸರ್ಕಾರ ಒಂದು ಪೊಲಿಟಿಕಲ್ ಮ್ಯಾಪ್ ಅನ್ನ ಅಪ್ಡೇಟೆಡ್ ಮಾಡತ್ತೆ. ಓಕೆ, ಸೊ ಅದರಲ್ಲಿ ಏನಾಗತ್ತೆ ಅಂತಂದ್ರೆ ಇಲ್ಲಿ ಸೊ ಲಿಂಪಿಯಾದುರಾ ಕಾಲಾಪಾನಿ ರೀಜನ್ ಬರುತ್ತೆ. ಸೊ ಇವುಗಳು ಏನಾಗತ್ತೆ ಅವಾಗ ಇದನ್ನ ಒಂದು ಭಾರತದ ಮ್ಯಾಪ್ ನಲ್ಲಿ ಅದನ್ನ ಸೇರಿಸ್ತಾರೆ. ಸೊ ಇದರ ವಿರುದ್ಧ ಏನ್ ಮಾಡುತ್ತೆ, ಇಲ್ಲಿ ನೇಪಾಳ ತಿರುಗಿ ಬೀಳತ್ತೆ. ಓಕೆ, ಸೊ ಇದಿಷ್ಟು ಏನಂತಂದ್ರೆ ಈ ನೇಪಾಳ ಮತ್ತು ಈ ಭಾರತ ನಡುವೆ ಇರುವಂತಹ ಡಿಸ್ಪ್ಯೂಟೆಡ್ ಏರಾ ಆಗಿದೆ. Yes, now let us see the next topic. To self regret being built in Russia set to be delivered soon ಅಂತ ಇದೆ. ಓಕೆ, ಸೊ ಏನಿದು ಟಾಪಿಕ್ ಅಂತಂದ್ರೆ ಆಫ್ಟರ್ ಅ ಸಿರೀಸ್ ಆಫ್ ಡಿಲೇಸ್ 2 ಸ್ಟೆಲ್ತ್ ಬ್ರಿಗೇಡ್ಸ್ ಅಂಡರ್ ಕನ್ಸ್ಟ್ರಕ್ಷನ್ ಇನ್ ರಷ್ಯಾ ಫಾರ್ ದ ಇಂಡಿಯನ್ ನೇವಿ ಆರ್ ಸೆಟ್ ಟು ಬಿ ಡೆಲಿವರ್ಡ್ ಫ್ರಮ್ ಸೆಪ್ಟೆಂಬರ್ ಅಂತ ಇದೆ. ಓಕೆ, ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಸೊ ಭಾರತ ಮತ್ತು ರಷ್ಯಾ ನಡುವೆ ಒಂದು ಅಗ್ರಿಮೆಂಟ್ ಆಗಿದೆ, ಇಂಡಿಯಾ ಮತ್ತು ರಷ್ಯಾ ನಡುವೆ. ಏನಂತಂದ್ರೆ ಸೊ ಈ ಸ್ಟೀಲ್ತ್ ಫ್ರೆಗೇಟ್ ಅನ್ನುವಂಥದ್ದು ಏನಿದೆ, ಸ್ಟೀಲ್ತ್ ಫ್ರೆಗೇಟ್ ಅಂತಂದ್ರೆ ಸೊ ಇದೊಂದು ನೌಕಾ ಯುದ್ಧ ನೌಕೆ ಇದು. ಓಕೆ, ಅಂದ್ರೆ ಸೊ ಇಂಡಿಯನ್ ನೇವಿಯವರು ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ
ಯುದ್ಧದ ಪರ್ಪಸ್ ಆಗಿ ಏನ್ ಮಾಡ್ಕೊಳ್ತಾರೆ, ಸೊ ಇದನ್ನ ಬಳಸ್ಕೊಳ್ತಾರೆ. ಸೊ ಈ ಒಂದು ಯುದ್ಧ ನೌಕೆಗಳನ್ನ ಅಥವಾ ಶಿಪ್ ಅಂತ ಕರಿತೀವಿ, ಹಡಗುಗಳನ್ನ ಏನ್ ಮಾಡ್ತಾ ಇದೆ ಅಂತಂದ್ರೆ ರಷ್ಯಾ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ ಭಾರತ. ಸೊ ಅದರ ಭಾಗವಾಗಿ ರಷ್ಯಾದಿಂದ ಸೊ 2 ಏನು ಈ ಏನು ಸ್ಟೆಲ್ತ್ ಫ್ರಿಗೇಟ್ ಅನ್ನೋದನ್ನ ಸೊ ಸೆಪ್ಟೆಂಬರ್ ವೇಳೆಗೆ ಬರಲಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗಿದ್ರೆ ಏನಿದು ಶಿಪ್ ಅಥವಾ ಈ ಸ್ಟೆಲ್ತ್ ಫ್ರಿಗೇಟ್ ಅಂತಂದ್ರೆ ಸೊ ಇದನ್ನ ಯುದ್ಧಗಳಲ್ಲಿ ಬಳಸ್ಕೊತಾರೆ. ಓಕೆ, ಸೊ ಇದನ್ನ ಯುದ್ಧಗಳಲ್ಲಿ ಬಳಸ್ಕೊಳ್ಳೋದ್ರಿಂದ ಸೊ ಈ ಸ್ಟೀಲ್ ಫ್ರಿಗೇಟ್ ಅಂದ್ರೆ ಏನ್ ಡಿನೋಟ್ ಮಾಡತ್ತೆ ಅಂತಂದ್ರೆ ಸೊ ಇಲ್ಲಿ ವೈರಿಗಳಿಂದ ಇದನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ತುಂಬಾ ಕಷ್ಟವಾಗತ್ತೆ. ಓಕೆ, ಇದರ ಇಂಪಾರ್ಟೆಂಟ್ ಫೀಚರ್ ಅಂತಂದ್ರೆ ಓಕೆ, ಅದರೊಟ್ಟಿಗೆ ಸೊ ಇದನ್ನ ರಾಡಾರ್ ನಿಂದ ಇದನ್ನ ಪತ್ತೆ ಹಚ್ಚಲಿಕ್ಕೆ ಕೂಡ ಏನಾಗುತ್ತೆ, ಸೊ ಇಲ್ಲಿ ಕಷ್ಟವಾಗತ್ತೆ. ಸೊ ಹೀಗಾಗಿ ಇದನ್ನ ನೌಕಾ ಯುದ್ಧಗಳಲ್ಲಿ ಇದನ್ನ ಬಳಸ್ಕೊಳ್ತಾರೆ. ಓಕೆ, ಹಾಗಿದ್ರೆ ಈಗ ಯಾವೆಲ್ಲ ಒಂದು ಸೆಪ್ಟೆಂಬರ್ ವೇಳೆಗೆ ಯಾವೆಲ್ಲ ಒಂದು ಸ್ಟೆಲ್ತ್ ಫ್ರಿಗೇಟ್ಗಳು ಭಾರತಕ್ಕೆ ಬರಲಿವೆ ಅಂತ ನೋಡೋಣ. ಸೊ ಫಸ್ಟ್ ಒನ್ ಇಲ್ಲಿ ಸುಶೀಲ್ ಅಂತ ಬರುತ್ತೆ. ಸುಶೀಲ್, ಸೊ ಇದು ನಮಗೆ ಪ್ರಿಲಿಮ್ಸ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವೆಲ್ಲ ಒಂದು ಸುಶೀಲ್ ಅಂಡ್ ಕಮಲ್ ಅಂತ. ಓಕೆ, ಸೊ ನಿಮಗೆ ಇವನ ನೇಮಿಂಗ್ ಕೊಟ್ಟು ಸೊ ಈ ರೀತಿ ರೀಸೆಂಟ್ಲಿ ಸ್ಕ್ರೀನ್ ನ್ಯೂಸ್ ಅಂತ ಕೊಟ್ರೆ ಓಕೆ, ಏನಿವು ಇವಾಗ ಸ್ಟೆಲ್ತ್ ಫ್ರಿಗೇಟ್ಗಳಾಗಿವೆ. ಓಕೆ, ಸೊ ಹೀಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನಾವು ರಷ್ಯಾದಿಂದ ಇಂಪೋರ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದರೊಟ್ಟಿಗೆ ನಾವು ಒಟ್ಟಾರೆ 4 ಸ್ಟೆಲ್ತ್ ಫ್ರಿಗೇಟ್ಗಳನ್ನ ಏನ್ ಮಾಡಿದೀವಿ ಅಂತಂದ್ರೆ ರಷ್ಯಾ ಜೊತೆಗೆ ಒಪ್ಪಂದವನ್ನ ಮಾಡ್ಕೊಂಡಿದೀವಿ. ಅದರಲ್ಲಿ 2 ಸ್ಟೆಲ್ತ್ ಫ್ರಿಗೇಟ್ಗಳನ್ನ ಭಾರತದಲ್ಲಿ ಏನ್ ಮಾಡ್ತಾ ಇದ್ದೀವಿ, ಮ್ಯಾನುಫ್ಯಾಕ್ಚರ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಇದರ ಕುರಿತಾಗ ಅಗ್ರಿಮೆಂಟ್ ಯಾವಾಗ ಆಗಿರುತ್ತೆ ಅಂತಂದ್ರೆ 2016ರಲ್ಲಿ ಆಗಿರುತ್ತೆ. ಓಕೆ, ಸೊ ಭಾರತ ಮತ್ತು ರಷ್ಯಾ ಇದಕ್ಕೆ ಒಪ್ಪಂದವನ್ನ ಮಾಡಿಕೊಂಡಿರುತ್ತೆ. ಕಾರಣಾಂತರಗಳಂತಂದ್ರೆ ಇಲ್ಲಿ ಕೋವಿಡ್-19 ಸಂದರ್ಭದಲ್ಲಿ ಏನಾಗತ್ತೆ, ಹಾಗೆ ಸೊ ರಷ್ಯಾ ಉಕ್ರೇನ್ ವಾರ್ ನಡೆಯುತ್ತೆ. ಸೊ ಅದಾದ ನಂತರ ಏನಾಗುತ್ತೆ ಇಲ್ಲಿ ಸೊ ರಷ್ಯಾದ ಮೇಲೆ ಆರ್ಥಿಕ ನಿರ್ಬಂಧವನ್ನ ಅಥವಾ ಸ್ಯಾಂಕ್ಷನ್ ಹೇರಲಾಗತ್ತೆ. ಸೊ ಈ ಕಾರಣಗಳಿಗೆಲ್ಲ ಏನಾಗುತ್ತೆ ಇಲ್ಲಿ ಸೊ ಇಲ್ಲಿ ರಷ್ಯಾ ಎಕ್ಸ್ಪೋರ್ಟ್ ಮಾಡುವಂತಹ ಈ ಒಂದು ಸ್ಟೆಲ್ತ್ ಫ್ರಿಗೇಟ್ಗಳು ಏನಾಗುತ್ತೆ ಇಲ್ಲಿ ವಿಳಂಬವಾಗತ್ತೆ. Yes, now let us see next topic. So here WPI inflation soars to 16 month high ಅಂತ ಇದೆ. ಓಕೆ, ಏನಂತಂದ್ರೆ ಇಲ್ಲಿ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಕೀವರ್ಡ್ ಅಂತಂದ್ರೆ WPI. ಓಕೆ, ಹೋಲ್ಸೇಲ್ ಪ್ರೈಸ್ ಇನ್ಫ್ಲೇಷನ್ ಅಂತ. ಓಕೆ, ಸಗಟು ಬೆಲೆ ಒಂದು ಹಣದುಬ್ಬರ. ಓಕೆ, ಸೊ ಇದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಯಾವೆಲ್ಲ ಒಂದು ಆಹಾರದ ಅಥವಾ ಗೂಡ್ಸ್ ಗಳ ಒಂದು ಬೆಲೆ ಏರಿಕೆ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಆಹಾರ ಧಾನ್ಯಗಳಾಗಿರ್ಬೋದು, ಹಾಗೆ ವೆಜಿಟೇಬಲ್ಸ್, ರೈಸಸ್ ಹಾಗೆ ಪಲ್ಸ್ ಗಳಾಗಿರ್ಬೋದು, ಪ್ಯಾಡಿ, ಫ್ರೂಟ್ಸ್ ಅಂಡ್ ಸೀರಿಯಲ್ ಅಥವಾ ಸಿರಿಧಾನ್ಯಗಳ ಬೆಲೆ ಏನಾಗ್ತಾ ಇದೆ, ಸೊ ಏರಿಕೆ ಆಗ್ತಾ ಇದೆ. ಅದರ ಒಟ್ಟಿಗೆ ಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ ಸೊ ಡ್ಯೂ ಟು ದಿ ಸೊ ರೈಸ್ ಇನ್ ಏನು ಡಿಮ್ಯಾಂಡ್. ಸೊ ಇಲ್ಲಿ ಪವರ್ ಒಂದು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಸೊ ಇಲ್ಲಿಯೂ ಕೂಡ ನಮಗೆ ಸೊ ಬೆಲೆ ಏರಿಕೆ ಅನ್ನೋದು ಕಂಡು ಬರ್ತಾ ಇದೆ. ಸೊ ಇಲ್ಲಿ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಸೊ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತಂದ್ರೆ ಏನಂತ ತಿಳ್ಕೊಳ್ಳೋಣ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಸಗಟು ಬೆಲೆ ಸೂಚ್ಯಂಕ ಅಂತಂದ್ರೆ ಏನು ಅಂತ ಗೊತ್ತಿರಬೇಕು. ಓಕೆ, ಸೊ ಹಿಯರ್ ಏನ್ ಹೇಳತ್ತಂದ್ರೆ ಇಟ್ ಮೆಜರ್ಸ್ ದಿ ಚೇಂಜ್ ಇನ್ ದ ಪ್ರೈಸ್ ಆಫ್ ಗೂಡ್ಸ್ ಸೋಲ್ಡ್ ಅಂಡ್ ಟ್ರೇಡೆಡ್ ಇನ್ ಬಲ್ಕ್ ಬೈ ಹೋಲ್ಸೇಲ್ ಬಿಸ್ನೆಸ್ ಟು ದ ಅದರ್ ಬಿಸ್ನೆಸ್. ಅಂದ್ರೆ ಇಲ್ಲಿ ಸರಕುಗಳನ್ನ ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡಲಾಗತ್ತಲ್ವಾ, ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾರಾಟವಾಗುವಂತಹ ಸರಕುಗಳ ಬೆಲೆಗಳನ್ನ ಏರಿಳಿತವನ್ನ ನಾವು ಏನಂತ ಕರಿತೀವಿ, ಇಲ್ಲಿ ಸಗಟು ಬೆಲೆ ಸೂಚ್ಯಂಕ ಅಂತ ಕರಿತೀವಿ. ಓಕೆ, ಹಾಗಿದ್ರೆ ಸೊ ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಇಲ್ಲಿ, ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್. ಓಕೆ, ಸೊ ಮಿನಿಸ್ಟರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೊ ಇದನ್ನ ರಿಲೀಸ್ ಮಾಡ್ತಾರೆ. ಹಾಗೆ ಇದನ್ನ ಮೋಸ್ಟ್ ವೈಡ್ಲಿ ಯೂಸ್ಡ್ ಇನ್ಫ್ಲೇಷನ್ ಇಂಡಿಕೇಟರ್ ಅಂದ್ರೆ ಸೊ ಇದನ್ನ ಇನ್ಫ್ಲೇಷನ್ ಇಂಡಿಕೇಟರ್ ಆಗಿ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಹೆಚ್ಚಾಗಿ ಬಳಸ್ಕೊಳ್ತಾರೆ ಈ ಒಂದು WPI ನ ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನ. ಸೊ ಇಲ್ಲಿ ಬೇಸ್ ಇಯರ್ ನ ಯಾವ್ದನ್ನ ರೆಫರ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ 2011 to 12 ಓಕೆ, ಸೊ ಇದನ್ನ ಬೇಸ್ ಇಯರ್ ಆಗಿ 2017ರಲ್ಲಿ ಏನ್ ಮಾಡ್ಕೊಳ್ತಾರೆ, ತಗೊಳ್ತಾರೆ. ಸೊ ಇದು ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಟ್ರೇಡ್ ಡೆಫಿಸಿಟ್ ಬಗ್ಗೆ. ಸೊ ಟ್ರೇಡ್ ಡೆಫಿಸಿಟ್ ಯಾವಾಗ ಆಗತ್ತೆ ನಮ್ಗೆ,
ಇಂಪೋರ್ಟ್ ಜಾಸ್ತಿ ಇದ್ರೆ ಓಕೆ ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟ್ ನಮಗೆ ಜಾಸ್ತಿ ಇದ್ರೆ ಅವಾಗ ಏನಾಗುತ್ತೆ ಸೊ ವ್ಯಾಪಾರ ಕೊರತೆ ಅನ್ನೋದು ಕಂಡು ಬರುತ್ತೆ. ಸೊ ಇಲ್ಲಿ ಈ ಒಂದು ಅವಧಿಯಲ್ಲಿ ಅಂದ್ರೆ 2024ರಲ್ಲಿ ಏನಾಗಿದೆ ಅಂತಂದ್ರೆ ಸೊ ಹೆಚ್ಚಾಗಿ ಇಂಪೋರ್ಟ್ ಕೂಡ ಏನಾಗಿದೆ ಜಾಸ್ತಿ ಆಗ್ತಾ ಇದೆ, ಅದರೊಟ್ಟಿಗೆ ಎಕ್ಸ್ಪೋರ್ಟ್ ಕೂಡ ಏನಾಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ಆದ್ರೂ ಕೂಡ ಏನಾಗ್ತಾ ಇದೆ ಇಲ್ಲಿ ವ್ಯಾಪಾರ ಕೊರತೆ ಅನ್ನೋದು ಕಂಡು ಬರ್ತಾ ಇದೆ. Yes, now let us see next topic. Existing structure at MPs, here MP Madhya Pradesh. Bhojashala complex was built using remains of the temple ESI ಅಂತ ಇದೆ. ಸೊ ಇದು ಏನಂತಂದ್ರೆ ಸೊ ಈ ಒಂದು ಕಾಂಪ್ಲೆಕ್ಸ್ ಆ ಒಂದು ಕಾಂಪ್ಲೆಕ್ಸ್ ನೇಮ್ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಮಗೆ ಎಕ್ಸಾಮ್ ನಲ್ಲಿ ಪ್ಲೇಸಸ್ ಇನ್ ನ್ಯೂಸ್ ಅಂತ ಕೇಳ್ತಾರೆ. ಓಕೆ, ಸೊ ಅವಾಗ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಂತಂದ್ರೆ ಆ ಪ್ಲೇಸ್ ಹೆಸರು ಫಾರ್ ಭೋಜಶಾಲಾ ಟೆಂಪಲ್ ಕಮಲ್ ಮೌಲಾ ಮಾಸ್ಕ್ಯೂಟ್ ಕಾಂಪ್ಲೆಕ್ಸ್ ಅಂತ. ಓಕೆ, ಸೊ ಇದೇನಾಗಿದೆ ಅಂತಂದ್ರೆ ಹಿಂದೂ ಒಂದು ಮುಸ್ಲಿಂ ನಡುವೆ ಇರುವಂತ ಒಂದು ವಿವಾದಿತ ಒಂದು ದೇಗುಲ ಅಥವಾ ದೇಗುಲ ಆಗಿದೆ. ಸೊ ಇದ್ರ ಕುರಿತಾಗಿ ಏನಾಗಿದೆ ಅಂತಂದ್ರೆ ಇವಾಗ ವಿವಾದ ಎದ್ದಿದೆ. ಸೊ ಇದೆಲ್ಲಿ ಕಂಡು ಬರುತ್ತೆ? ಸೊ ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ ಅನ್ನೋದು ನಮಗೆ ಸೊ ಆರ್ಟ್ ಅಂಡ್ ಕಲ್ಚರ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ನಾವು ಲೆಟ್ ಅಸ್ ಸಿ ಸಮ್ ಪ್ರೀವಿಯಸ್ ರಿಲೇಟೆಡ್ ಕ್ವಶನ್. ಸೊ ಏನಿದೆ ಫಸ್ಟ್ ಕ್ವಶನ್ ಇದು. ಎಸ್, ಸೊ ಮೇಲೆ ಡಿಸ್ಕಸ್ ಮಾಡಿರುವಂತ ಮನಿ ಬಿಲ್ ಅಂಡ್ ಫೈನಾನ್ಸ್ ಬಿಲ್ ಬಗ್ಗೆ ಇದೆ. ಓಕೆ, ಸೊ ವಿತ್ ರೆಫರೆನ್ಸ್ ಟು ಫೈನಾನ್ಸ್ ಬಿಲ್ ಅಂಡ್ ಮನಿ ಬಿಲ್ ಇನ್ ದ ಇಂಡಿಯನ್ ಪಾರ್ಲಿಮೆಂಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಸೊ ಫಸ್ಟ್ ಇಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಓಕೆ, ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ? ಸೊ ವೆನ್ ದ ಲೋಕಸಭಾ ಟ್ರಾನ್ಸ್ಮಿಟ್ ಫೈನಾನ್ಸ್ ಬಿಲ್ ಟು ದ ರಾಜ್ಯಸಭಾ. ಸೊ ಇಲ್ಲಿ ಫೈನಾನ್ಸ್ ಬಿಲ್ ಅನ್ನ ಲೋಕಸಭೆಯಿಂದ ರಾಜ್ಯಸಭೆಗೆ ಕಳಿಸಿದಾಗ ಇಟ್ ಕ್ಯಾನ್ ಅಮೆಂಡ್ ಆರ್ ರಿಜೆಕ್ಟ್ ದ ಬಿಲ್ ಅಂತ ಇದೆ. ಸೊ ಇದನ್ನು ಕೂಡ ಡಿಸ್ಕಷನ್ ಮಾಡಿದೀವಿ. ಸೆಕೆಂಡ್ ಸ್ಟೇಟ್ಮೆಂಟ್, ವೆನ್ ದ ಲೋಕಸಭಾ ಟ್ರಾನ್ಸ್ಮಿಟ್ ಮನಿ ಬಿಲ್ ಟು ದ ರಾಜ್ಯಸಭಾ ಇಟ್ ಕೆನಾಟ್ ಅಮೆಂಡ್ ಆರ್ ರಿಜೆಕ್ಟ್ ದ ಬಿಲ್ ಅಂತ ಇದೆ. ಓಕೆ, ಸೊ ಇಟ್ ಕ್ಯಾನ್ ಓನ್ಲಿ ಮೇಕ್ ರೆಕಮೆಂಡೇಶನ್ ಅಂತ ಇದೆ. ಸೊ ಯಾವುದು ಸರಿಯಾಗತ್ತೆ ಅಂತ ತಿಳಿಸಿ. ಅಂಡ್ ಲಾಸ್ಟ್ ಸ್ಟೇಟ್ಮೆಂಟ್, in the case of disagreement between the Lok Sabha and Rajya Sabha, there is no joint sitting becomes necessary for the finance bill ಅಂತ ಇದೆ. ಓಕೆ, ಇದನ್ನು ಕೂಡ ಡಿಸ್ಕಷನ್ ಮಾಡಿದೀವಿ. ಸೊ ಇದರಲ್ಲಿ ಯಾವುದು ಸರಿ ಉತ್ತರ ಆಗುತ್ತೆ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಸೊ ಇದರ ಉತ್ತರವನ್ನು ನಾವು ನಾಳೆ ಕ್ಲಾಸ್ ನಲ್ಲಿ ಚರ್ಚಿಸೋಣ. ಸೊ ನಮಸ್ಕಾರ.